ತೇಜ, ಅರ್ಜೆಂಟ್ ಆಗಿ ಡಾಕ್ಟರ್ ಕಾಲ್ ಮಾಡು. ಹಲೋ ಡಾಕ್ಟರ್, ನಮ್ ಡ್ಯಾಡಿ ಉಸಿರಾಡ್ತಿಲ್ಲ ಡಾಕ್ಟರ್, ಪ್ಲೀಸ್ ಕಮ್ ಫಾಸ್ಟ್. ಓಕೆ ಡಾಕ್ಟರ್. ಡ್ಯಾಡ್, ಡ್ಯಾಡ್ಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಡಾಕ್ಟರ್. ಆಕ್ಸಿಜನ್ ಮಾಸ್ಕ್ ಹಾಕೇ ಇದೆಯಲ್ಲ, ಉಸಿರಾಡಕ್ ಕಷ್ಟ ಹೇಗಾಯ್ತು? ಆಕ್ಸಿಜನ್ ಸಿಲಿಂಡರ್ ಬಿದ್ದು ಹೋಗಿತ್ತು. ನಾವು ಬರೋಷ್ಟರಲ್ಲಿ ಕನೆಕ್ಷನ್ ಕಟ್ ಆಗಿ ಬಾಬಾ ಉಸಿರಾಡೋಕಾಗದೆ ಕಷ್ಟ ಪಡ್ತಿದ್ರು. ನೋ ಪ್ರಾಬ್ಲಮ್ ಮೇಡಮ್, ಈಗ ಹಾರ್ಟ್ ಬೀಟ್ ಕೂಡ ನಾರ್ಮಲ್ ಆಗಿದೆ. ಮತ್ತೆ ಕನೆಕ್ಷನ್ ಯಾರು ಹಾಕಿದ್ದು? ನಮ್ ಮಂಗಮ್ಮ ಹಾಕಿದ್ದು ಸರ್. ಪೇಷಂಟ್ ಇರೋ ಕಂಡೀಷನ್ ಅಲ್ಲಿ ಆಕ್ಸಿಜನ್ ಇಲ್ಲದೆ 5-10 ನಿಮಿಷಕ್ಕಿಂತ ಹೆಚ್ಚಿರಕ್ಕಾಗಲ್ಲ. ಕನೆಕ್ಷನ್ ಕೊಡೋದನ್ನ ಯಾರಾದ್ರೂ ಮಾಡಬಹುದು. CPR ಮಾಡಿ ಹಾರ್ಟ್ ಬೀಟ್ ಸರಿ ಮಾಡೋದು, ಆಕ್ಸಿಜನ್ ಸಿಲಿಂಡರ್ ಹಾಕಿ ಸ್ಯಾಚುರೇಷನ್ ನ ನಾರ್ಮಲ್ಗೆ ತರೋದು ಸೀನಿಯರ್ ನರ್ಸ್ಗಳ ಕೈಲೂ ಆಗಲ್ಲ. ಆಕ್ಸಿಜನ್ ಹೆಚ್ಚು ಫ್ಲೋ ಆದ್ರೂ ಪೇಷಂಟ್ಗೆ ಅಪಾಯನೇ, ಹಾಗೆ ಕಡಿಮೆ ಆದ್ರೂ ಅಪಾಯನೇ. ಈ ಹುಡುಗಿ ಹಳ್ಳಿ ಕಡೆ ನರ್ಸ್ ಆದ್ರೂ ಕರೆಕ್ಟ್ ಆಗಿ ಸೆಟ್ ಮಾಡಿ ಸರ್ ಪ್ರಾಣನ ಕಾಪಾಡಿದಾಳೆ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಹರ್. ಹಾರ್ಟ್ ಬೀಟ್ ನಾರ್ಮಲ್ ಆಗಿರೋದು ಕೂಡ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಪ್ರಾಬ್ಲಮ್ ಇಲ್ಲ. ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ನೀನಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದ್ಯಮ್ಮ. ಡ್ಯಾಡಿಗೇನು ಆಗ್ದಿರೋ ಹಾಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದೆ ಮಂಗಮ್ಮ. ಥ್ಯಾಂಕ್ ಯು. ಥ್ಯಾಂಕ್ಸ್. ಮಂಗಮ್ಮ, ನೀನಿ ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ನಮ್ಮ ಅಕ್ಕ ಬೆಳಗಿಸ್ತಿದ್ದ ಅಖಂಡ ದೀಪ ಆರ್ ಹೋಗ್ತಿರೋ ನೋಡ್ಕೊಂಡೆ. ಈಗ ನಮ್ ಬಾವನವ್ರ ಪ್ರಾಣ ಕಾಪಾಡಿದ್ಯಾ.
ನಾನೇ ಸ್ವಲ್ಪ ಆತರ ಪಟ್ಬಿಟ್ಟೆ. ನಡೆದಿದ್ಯಾವ್ದನ್ನು ಮನ್ಸಲ್ಲಿಟ್ಕೋಬೇಡ. ವಾಗ್ದೇವಿ ಗ್ರೂಪ್ ಆಫ್ ಸ್ಕೂಲ್ಸ್, ವಾಗ್ದೇವಿ ಗ್ರೂಪ್ ಆಫ್ ಕಾಲೇಜಸ್, ವಾಗ್ದೇವಿ ಯೂನಿವರ್ಸಿಟೀಸ್, ವಾಗ್ದೇವಿ ಲೈಬ್ರರೀಸ್, ಈಗ ವಾಗ್ದೇವಿ ಲೇಡೀಸ್ ಕ್ಲಬ್. ಸೌಂಡ್ಸ್ ಗುಡ್. ಹೌದು ಶಾಂಭವಿ, ನಮ್ಮಂತ ಬಿಸ್ನೆಸ್ ವುಮೆನ್ಸ್ಗೆ ಎಷ್ಟು ಕಷ್ಟ, ಎಷ್ಟು ಟೆನ್ಷನ್ಸ್. ಬೆಳಿಗ್ಗಿಂದ ರಾತ್ರಿ ತನಕನೂ ಬಿಸ್ನೆಸ್ ಟೆನ್ಷನ್ ಅಲ್ಲಿರೋ ನಮ್ಮಂತವ್ರಿಗೆ ಈವ್ನಿಂಗ್ ಆಗೋ ಹೊತ್ತಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್, ಸ್ವಲ್ಪ ರೀಕ್ರಿಯೇಷನ್ಸ್ ಬೇಕು ಅಲ್ವಾ? ಅದಕ್ಕೆ ನಮ್ ಲೇಡೀಸ್ ಎಲ್ರೂ ಈ ಪ್ರಪೋಸಲ್ ತಂದಿರೋದು. ವಾಗ್ದೇವಿ ಅವ್ರ ಹೆಸರಿನಲ್ಲಿ ವಾಗ್ದೇವಿಸ್ ಲೇಡೀಸ್ ಕ್ಲಬ್ ಅಂತ ಹೆಸರಿಟ್ರೆ ಅವ್ರ ಹೆಸರಿಗೆ ಒಂದ್ ದೊಡ್ಡ ಹೆಮ್ಮೆ ಬರುತ್ತೆ. ಯಾಕೆ ಮಾತಾಡ್ತಿಲ್ಲ ಶಾಂಭವಿ? ಎಷ್ಟು ಬೇಕಾಗುತ್ತೆ ಹೇಳಿ? 5 ರಿಂದ 10 ಕೋಟಿ. ಜಸ್ಟ್ 10 crores. 10 ಕೋಟಿ ಕೊಟ್ಬಿಟ್ರೆ ನಮ್ ವಾಗ್ದೇವಿ ಹೆಸರು ಮಹಿಳಾ ಲೋಕದಲ್ಲಿ ಫೇಮಸ್ ಆಗ್ಬಿಡುತ್ತೆ. ಎಲ್ಲೆಲ್ ಕೇಳಿದ್ರು ವಾಗ್ದೇವಿ 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 ವಾಗ್ದೇವಿ. ಏಕದಂತ ಅವ್ರೆ, ಮೇಡಮ್, ಚೆಕ್ ಬುಕ್. ಗುಡ್ ಡಿಸಿಷನ್ ಮೇಡಮ್. ನಮ್ ಮೇಡಮ್ ವಾಪಸ್ ಬರೋದ್ರೊಳಗೆ ಕ್ಲಬ್ ಕನ್ಸ್ಟ್ರಕ್ಷನ್ ಪೂರ್ತಿ ಆಗಿರ್ಬೇಕು. ನಮ್ ಮೇಡಮ್ ಕೈಯಿಂದಲೇ ಓಪನ್ ಆಗ್ಬೇಕು. ಅಮ್ಮೋರೆ, 1 ನಿಮಿಷ. ಏನು? ನಂಗೆ ಬುದ್ಧಿ ಬಂದಾಗಿಂದ ವಾಗ್ದೇವ್ ಅಮ್ಮನವ್ರ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ವಿದ್ಯೆಗೆ ತಾಯಿ, ಆ ಸಾಕ್ಷಾತ್ ಸರಸ್ವತಿ ದೇವಿ ಪ್ರತಿರೂಪ ಅವರು. ನಮ್ಮ ಊರಲ್ಲಿ ಸರಸ್ವತಿ ದೇವಿ ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ವಾಗ್ದೇವ್ ಅಮ್ಮನ್ ಚಿತ್ರಕ್ಕೆ ಕೈ ಮುಗ್ದು ಓದಕ್ಕೆ ಶುರು ಮಾಡ್ತಾರೆ ಅಮ್ಮ. ಅವ್ರ ಹೆಸರು ಹೇಳ್ಕೊಂಡು ವಿದ್ಯಾಭ್ಯಾಸ ಶುರು ಮಾಡಿರೋ ಎಷ್ಟೋ ಜನ ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆ ಸರಸ್ವತಿ ದೇವಿ ವಿದ್ಯೆಗೆ ತಾಯಿ ಆದ್ರೆ ಈ ವಾಗ್ದೇವಮ್ಮ ಓದ್ಕೊಂಡಿರೋ ಪ್ರತಿಯೊಬ್ಬರಿಗೂ ತಾಯಿನೇ. ನಾನು ನಿಮಗ್ ಹೇಳೋ ಅಷ್ಟು ದೊಡ್ಡೋಳೇನಲ್ಲ, ಆದ್ರೆ ವಾಗ್ದೇವಿ ಅಮ್ಮನವ್ರ ಹೆಸರಲ್ಲಿ ಸುಮ್ನೆ ಕಾಲ ಕಳಿಯಕ್ ಹೋಗೋ ಈ ಕ್ಲಬ್ ಎಲ್ಲ ಯಾಕಮ್ಮ? ಅವ್ರ ದೃಷ್ಟಿಲಿ ಓದೇ ದೊಡ್ಡದು, ಓದೇ ಸಂಭ್ರಮ, ಓದೇ ಹಬ್ಬ, ಓದೇ ಶ್ರೇಷ್ಠ, ಓದೇ ಜೀವನ. ಹಾಗಿದ್ದಾಗ ವಾಗ್ದೇವ್ ಅಮ್ಮನವ್ರ ಸ್ಕೂಲ್ ಮಧ್ಯೆ ಈ ಕ್ಲಬ್ ಬಿಡೋದು ಅವ್ರ ಹೆಸರಿಗೆ ಕಪ್ ಚುಕ್ಕಿ ಇಟ್ಟ ಹಾಗೆ. ಇಷ್ಟು ವರ್ಷದಿಂದ ವಾಗ್ದೇವಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆ ಸ್ಥಾನ ಪಾತಾಳಕ್ ಬಿದ್ದೋಗತ್ತೆ ಅಂತ ಭಯ ಆಗ್ತಿದ್ಯಮ್ಮ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಶಾಂಭವಿ, ಯು ಮೇ ಗೋ ನೌ. ಮೇಡಮ್, ಪ್ಲೀಸ್ ಮೇಡಮ್.
ಪ್ಲೀಸ್. ದಿಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ನೀನಿಲ್ಲ ಅಂತ ಹೇಳ್ತಿದ್ರು ಇದೆ ಅಂತ ನಿನ್ ಮುಖಾನೇ ಹೇಳ್ತಿದೆ. ನಿನ್ ಕಣ್ಣಲ್ಲಿ ಕಾಣಿಸ್ತಿರೋ ಆ ಭಯ ನೋಡ್ತಿದ್ರೆ ನಿನಗ್ ಸಂಬಂಧಪಟ್ಟಿರೋ ವಿಷಯ ಯಾವ್ದೋ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಭಯ ಪಡ್ತಿರೋ ಹಾಗಿದೆ. ಇವಳೇನೆ ವಾಗ್ದೇವಿ ಅನ್ಕೊಂಡಿದ್ದಾಳ ಏನು? ನೀನ್ ಸುಮ್ನಿರೆ ಅಮ್ಮ. ಇವ್ರು ನೋಡ್ತಿದ್ರೆ ಸಖತ್ ಭಯ ಆಗತ್ತೆ ನನ್ಗೆ. ಇವ್ರಿಗಿಂತ ನಮ್ ವಾಗ್ದೇವಿ ಅತ್ಯವನೇ ಮೇಲನ್ಸುತ್ತೆ. ಹಾಗೆಲ್ಲ ಏನಿಲ್ಲ ಚಿಕ್ಕಮ್ಮ. ಇದಕ್ಕೂ ಮುಂಚೆ ಏನೋ ಮಾಡ್ಬೇಕು, ಏನನ್ನೋ ಸಾಧಿಸ್ಬೇಕು ಅನ್ನೋ ರಾಹುಲ್ನ ನೋಡಿದ್ದೆ. ಆದ್ರೆ ಈಗ ಅದಕ್ಕೆ ಕ್ವೈಟ್ ಆಪೋಸಿಟ್ ಆಗಿರೋ ರಾಹುಲ್ನ ನೋಡ್ತಾ ಇದ್ದೀನಿ. ನಮ್ಮಕ್ಕ ವಾಗ್ದೇವಿ ಹೆಸರಿನ ಉಳಿಸ್ಕೊಡೋ ನಿಜವಾದ ವಾರಸ್ದಾರ ನೀನೇ ಅನ್ಕೊಂಡಿದ್ದೆ. ನಿನ್ನ ನೋಡ್ತಾ ಇದ್ರೆ ನಾನ್ ಅನ್ಕೊಂಡಿದ್ದು ಕರೆಕ್ಟ್ ಅಲ್ವೇನೋ ಅಂತ ನನಗೆ ಈಗ ಡೌಟ್ ಬರ್ತಿದೆ. ನಮ್ಮಕ್ಕ ವಾಗ್ದೇವಿ ಮಕ್ಕಳು ಅಂದ್ರೆ ಹೇಗಿರ್ಬೇಕು? ನಮ್ಮಕ್ಕನ ಹಾಗೇನೆ ಎಲ್ಲದರಲ್ಲೂ ನಂಬರ್ 1 ಅನ್ಸೋ ಹಾಗಿರ್ಬೇಕು, ಹೌದಾ? ನಮ್ಮೂರಲ್ಲಿ 5th ಕ್ಲಾಸ್ ವರ್ಗೂ ಅಷ್ಟೇ ಸ್ಕೂಲ್ ಇದ್ದಿದ್ದು. ನಮ್ಮಕ್ಕ 5th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ಲು ಅಂತ 6th and 7th ಕ್ಲಾಸ್ ಶುರು ಮಾಡಿದ್ರು. ನಮ್ಮಕ್ಕ 7th ಅಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದ್ಲು ಅಂತ 10th ಕ್ಲಾಸ್ ವರ್ಗೂ ಓಪನ್ ಮಾಡಿದ್ರು. ಯಾರೇ ಆದ್ರೂ ಓದೋಕೆ ಅಂತ ಸ್ಕೂಲಿಗೆ ಹೋಗ್ತಾರೆ. ಆದ್ರೆ ನಮ್ಮೂರಲ್ಲಿ ಸ್ಕೂಲ್ಸೇ ನಮ್ಮಕ್ಕನಿಗೋಸ್ಕರ ಶುರುವಾಯ್ತು. ಇನ್ನು ನಮ್ಮಕ್ಕನ ಮಕ್ಕಳು ಅಂದ್ರೆ ನೀವ್ ಹೇಗಿರ್ಬೇಕು? ರಾಹುಲ್ ಭಾವನ್ಗೇನೆ ಇಷ್ಟೊಂದು ಸೀರಿಯಸ್ ಆಗಿ ಕ್ಲಾಸ್ ತಗೋತಿದ್ದಾರೆ ಅಂದ್ರೆ ಇನ್ನ ನಿಮ್ ಬಗ್ಗೆ ಗೊತ್ತಾದ್ರೆ ನನ್ ಹಲ್ಲೆ ಉದುರಿಸಿ ಎಷ್ಟ್ ಹಲ್ಲು ಉದ್ರಿದೆ ಅಂತ ನನ್ ಕೈಲೇ ಲೆಕ್ಕ ಮಾಡಿಸ್ತಾರೆ. ಎಲ್ಲದರಲ್ಲೂ ಸ್ಟೇಟ್ ಫಸ್ಟ್ ಬಂದಿರೋ ನಮ್ಮಕ್ಕನಿಗೆ ಮೋಸ ಮಾಡಿ ಓದೇ ಇಲ್ದೇ ಇರೋ ನಿಮ್ಮಪ್ಪನಿಗೆ ಕೊಟ್ಟು ಮದ್ವೆ ಮಾಡಿದ್ರು ನಿಮ್ ತಾತ. ಅಷ್ಟು ಜಾಣೆ ಆಗಿರೋ ನಿಮ್ಮಮ್ಮನ ಹೋಗಿ ಆ ಊರು ನಿಮ್ ತಾತ ನೆತ್ತಿ ಮೇಲಿಟ್ಟು ಪೂಜೆ ಮಾಡೋದನ್ನ ಬಿಟ್ಟು ಉಟ್ಟು ಬಟ್ಟೆಲೆ ಅವರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಆದ್ರೂ ಕೂಡ ಹೀಗಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ದೆ ಕಷ್ಟ ನಷ್ಟನೆಲ್ಲ ಸಹಿಸ್ಕೊಂಡು ತನ್ನ ಆದರ್ಶಕ್ಕೋಸ್ಕರ ಎಷ್ಟೋ ಸಮಸ್ಯೆಗಳ ಜೊತೆ ಹೋರಾಡಿ ಈ ಸ್ಥಾನಕ್ಕೆ ಸೇರಿದ್ಲು. ನಂಬರ್ 1 ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ರು. ವಾಗ್ದೇವಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನಿಂದ ಪ್ರತಿ ವರ್ಷನೂ ಎಷ್ಟೋ 1000 ಮಂದಿ ಸ್ಟೂಡೆಂಟ್ಸ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿ ತಯಾರಾಗ್ತಿದ್ದಾರೆ. ನಮ್ಮಕ್ಕನ ಹೆಸರಿನ ಎತ್ತಿ ಹಿಡಿತಿದ್ದಾರೆ. ಅವಳ ನಂಬರ್ 1 ಸ್ಥಾನನ ಕಾಪಾಡ್ತಿದ್ದಾರೆ. ಅಂಥ ವಾಗ್ದೇವಿ ಅಕ್ಕನ ಮಕ್ಕಳಾಗಿರೋ ನೀವು ಅವಳಿಗೋಸ್ಕರ ಏನೇನ್ ಮಾಡ್ಬೇಕು? ನಮ್ಮಕ್ಕನ ಮಗನಾಗಿದ್ದು ನೀನ್ ಹೀಗೆ ಫೋಕಸ್ ಕಳ್ಕೊಳ್ಳೋದು, ನಿನ್ನಿಂದ ಒಂದು ಟಾರ್ಗೆಟ್ ಮಿಸ್ ಆಗೋದು ನನಗೆ ತುಂಬಾ ನೋವು ಕೊಟ್ಟಿದೆ ರಾಹುಲ್. ನಿನ್ ಮೈಂಡ್ ಅಲ್ಲಿ ನೀನು ಸಾಧಿಸಬೇಕು ಅನ್ನೋ ಟಾರ್ಗೆಟ್ ನ ಬಿಟ್ಟು ಇನ್ನೇನೂ ಇರಬಾರ್ದು. ಕಾನ್ಸಂಟ್ರೇಟ್ ಮಾಡು.
ಬಂದ್ಬಿಟ್ರು. ವೆಲ್ಕಮ್ ಮ್ಯಾಮ್. ನಡೀರಿ ಮ್ಯಾಮ್. ಹಾಯ್ ಮೈ ಬೇಬಿ ಡಾಲ್. ಮಮ್ಮಿ ಹೇಗಿದ್ಯಾ? ಏ ಚೆನ್ನಾಗಿದ್ಯಾ ದೇವಿ? ನಾನ್ಯಾರೋ ಗೊತ್ತಿಲ್ಲ ಅನ್ನೋ ತರ ಹಾಗ್ ನೋಡ್ತಿದ್ಯಲ್ಲಮ್ಮ. ಹೌ ಆರ್ ಯು ಬೇಬಿ? ನನ್ನ ಹೆಸರು ಬೇಬಿ ದೇವಿ ಅಲ್ಲ, ವಾಗ್ದೇವಿ. ವಾಗ್ದೇವ್ ಅಮ್ಮನವ್ರು ಅನ್ಕೊಂಡು ಎದೆ ಬಡ್ತಾನೆ ನಿಂತೋದಾಗಾಯ್ತು. ಈ ಪಾಪು ಹೆಸರು ಕೂಡ ವಾಗ್ದೇವಿ ಅನ್ಸುತ್ತೆ. ಯು ಲುಕಿಂಗ್ ಸೋ ಬ್ಯೂಟಿಫುಲ್. ನಮಸ್ಕಾರ ವಾಗ್ದೇವಿ ಮೇಡಮ್. ಚಿಕ್ಕವ್ರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಗೊತ್ತಿಲ್ವೇ ಕದಂತ ಅಂಕಲ್? ಅಂದ್ರೆ ಮೇಡಮ್, ಜಸ್ಟ್ ನೀವು ಬರೋಕ್ ಮುಂಚೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮನೆ ಒಳಗಡೆ ಸೌಭಾಗ್ಯ ಲಕ್ಷ್ಮಿ ನಡ್ಕೊಂಡು ಬರ್ತಾಳೆ ಅಂತ ಮಂಗಮ್ಮ ಹೇಳಿದ್ಲು. ನೀವು ಪುಟ್ಟು ಗೊಂಬೆ ಹಾಗೆ ನಡ್ಕೊಂಡು ಬರ್ತಿದ್ರೆ ಸೌಭಾಗ್ಯ ಲಕ್ಷ್ಮಿನೇ ನಡ್ಕೊಂಡು ಬಂದ ಹಾಗೆ ಅನ್ನಿಸ್ತಿದೆ. ಮತ್ತೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡೋದು ತಪ್ಪಲ್ಲ ಅಲ್ವಾ ಮೇಡಮ್? ಹಾಗಾದ್ರೆ ಓಕೆ. ನಿಮ್ಮ ನೋಡಿ ಎಷ್ಟ್ ದಿನ ಆಗೋಯ್ತು ಮೇಡಮ್? ಐ ಹೇಟ್ ಯು. ಯಾಕೇನಾಯ್ತು? ನೀನ್ ನಂಗ್ ಫೋನ್ ಕೂಡ ಮಾಡಿಲ್ಲ. ಕ್ಷಮಿಸಿ ಮೇಡಮ್. ಯೋಚನೆ ಮಾಡಿ ಹೇಳ್ತೀನಿ. ನನ್ ಬಂಗಾರ, ನೀನ್ ಬರ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ ಕಣೋ. ಐ ಆಮ್ ಸೋ ಹ್ಯಾಪಿ ಕಂದ. ನಿಂಗ್ ಸರ್ಪ್ರೈಸ್ ಮಾಡಬೇಕು ಅಂತ ನಿಂಗೂ ಕೂಡ ಹೇಳ್ದೆ ಬಂದೆ. ತುಂಬಾ ಒಳ್ಳೆ ಕೆಲ್ಸ ಮಾಡ್ದೆ. ಹೌದು, ನೀನ್ ಒಬ್ಳೆ ಬಂದಿದ್ಯಲ್ಲ, ನಿನ್ನ ಯಾರು ಕರ್ಕೊಂಡ್ ಬಂದಿದ್ದು? ನಾನೇ ಕರ್ಕೊಂಡ್ ಬಂದೆ ಚಿಕ್ಕಮ್ಮ. ನಾವಿವತ್ತು ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಂತ ಮಂಗಮ್ಮ ಹೇಳಿದ್ಲು. ಅದಕ್ಕೆ ನಾನೇ ಹೋಗಿ ನಮ್ ವಾಗ್ದೇವಿ ಮ್ಯಾಮ್ನ ಕರ್ಕೊಂಡ್ ಬಂದೆ. ತುಂಬಾ ಒಳ್ಳೆ ಕೆಲ್ಸ ಮಾಡ್ದೆ ತೇಜ. ಥ್ಯಾಂಕ್ ಯು. ಯು ಲುಕಿಂಗ್ ಸೋ ಕ್ಯೂಟ್. ಐ ಲೈಕ್ ಯು. ನನ್ ಮುದ್ದು. ಏನ್ ಹಾಗ್ ನೋಡ್ತಿದ್ಯಮ್ಮ? ನಮ್ ಶಾಂಭವಿ ಮಗಳು ಅಕ್ಕನ್ ಮೇಲಿರೋ ಪ್ರೀತಿಗೆ ತನ್ ಮಗಳಿಗೂ ಕೂಡ ವಾಗ್ದೇವಿ ಅಂತಾನೆ ಹೆಸರಿಟ್ಟಿದ್ದಾಳೆ. ನಮಗೆಲ್ಲ ವಾಗ್ದೇವಿ ಮೇಡಮ್ ದೊಡ್ಡ ಮೇಡಮ್ ಆದ್ರೆ ಈ ವಾಗ್ದೇವಿ ಮೇಡಮ್ ಚಿಕ್ಕ ಮೇಡಮ್. ಆ ಮೇಡಮ್ ನೋಡಿದ್ರೆ ಗಡ, ಈ ಮೇಡಮ್ ನೋಡಿದ್ರೆ ಗಡ ಗಡ. ನೀವು ನೋಡಿ. ನೀನ್ ಕೂಡ ನೋಡಮ್ಮ. ಬೇಡ ಬಿಡಕ್ಕ. ಬೇಡ ಅಂತಿದ್ಯಲ್ಲ. ನಿನ್ ಗಂಡ ಕಾಣ್ಸಲ್ಲ ಅಂತ ಟೆನ್ಷನ್ ಆಗ್ತಿದ್ಯಾ? ಹೇಗೂ ಬರಲ್ವಲ್ಲ. ನೋಡು ಶಾಂಭವಿ, ಬೇಡ ಅಕ್ಕ. ನಿಮ್ ಯಜಮಾನ್ರು ಬರ್ಲಿಲ್ಲ ಅಂತ ಯಾಕೆ ಅಂದ್ಕೋಬೇಕು? ನಿಮ್ ಮನ್ಸಲ್ಲಿರೋ ಪ್ರೀತಿ ಅವ್ರನ್ನ ಕರೆಸ್ಕೊಂಡ್ರು ಕರೆಸ್ಕೋಬೋದೇನೋ ಅಮ್ಮೋರೆ. ನಿನಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಗಂಡನ್ನೇ ನೋಡ್ಬೇಕು ಅಂತ ಇಲ್ಲಮ್ಮ, ಆ ಚಂದ್ರನ ನೋಡಿದ್ರೆ ಸಾಕು. ನೋಡು ಚಿಕ್ಕಮ್ಮ. ನೋಡು ಮಮ್ಮಿ, ನಂಗೋಸ್ಕರ ಪ್ಲೀಸ್ ಮಮ್ಮಿ. ಮಂಗಮ್ಮ ಕೊಡು.
ಡ್ಯಾಡಿ ಡ್ಯಾಡಿ ಹಾಯ್ ನಡಿ. ಚೆನ್ನಾಗಿದ್ಯಾ ಕರಣ್? ಚೆನ್ನಾಗಿದ್ದೀನಿ ಅತ್ಗೆ. ಹಾಯ್ ಚಿಕ್ಕಪ್ಪ. ಹಾಯ್ ತೇಜ. ಹಲೋ ಚಿಕ್ಕಪ್ಪ. ಹೌ ಆರ್ ಯು ರಾಹುಲ್? ಐ ಆಮ್ ಫೈನ್ ಚಿಕ್ಕಪ್ಪ. ಚಿಕ್ಕಪ್ಪ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಚಿಕ್ಕಪ್ಪ. ಬರಲ್ಲ ಅನ್ಕೊಂಡ. ಈಗೋ ಅನ್ನೋದು ಎಲ್ರಿಗೂ ಇರುತ್ತೆ, ನನಗೂ ಇದೆ. ಅಷ್ಟಕ್ಕೆ ನಿನ್ಮೇಲೆ ನಂಗೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ಬೆಳಿಗ್ಗೆ ನೀನ್ ಪೂಜೆಗೆ ಬರ್ಲಿಲ್ಲ ಅಂತ ಶಾಂಭವಿ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಈಗ ನೀನ್ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಕರಣ್. ಬೇಜಾರು ಮಾಡ್ಕೊಂತಾಳೆ ಅಂತ ಗೊತ್ತಿದ್ದೆ ಬಂದೆ ಅತ್ತಿಗೆ ಅವ್ರೆ. ಡಾರ್ಲಿಂಗ್, ನನ್ ಮೇಲಿನ್ನು ಕೋಪ ಹೋಗಿಲ್ವಾ? I love you, Shyam. I love you so much. ಬೆಳಿಗ್ಗೆ ನಿನ್ನ ತುಂಬಾ ನೆನಪು ಮಾಡ್ಕೊಂಡೆ ನಾನು. ಪೂಜೆಗೆ ಬರ್ಬೋದಿತ್ತಲ್ಲ? ಪೂಜೆಗೆ ಬಂದಿದ್ರೆ ಆಗ ನೀನ್ ಈ ತರ ನನ್ನ ಹಗ್ ಮಾಡ್ಕೊಳ್ತಿರ್ಲಿಲ್ವಲ್ಲ. ನಾನೇ ನಿಮ್ ಸೊಸೆ ಅಂತ ಗೊತ್ತಾದ್ರೆ ವಾಗ್ದೇವಮ್ಮ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ. ಗೊತ್ತಾಗ್ದೆ ಹೋದ್ರೆ ಹೀಗೆ ಕೆಲ್ಸದೊಳ ಹಾಗೆ ಉಳ್ಕೊಂಡ್ ಬಿಡ್ತೀನೇನೋ ಅನ್ನೋ ಭಯ. ಮುಂದೆ ನನ್ ಜೀವನ ಹೇಗೋ, ನನ್ ಭವಿಷ್ಯ ಏನೋ ಒಂದು ಅರ್ಥನೇ ಆಗ್ತಿಲ್ಲ ಮಾವ. ಅರುಣ್ ಮಾವ, ಅರುಣ್ ಮಾವ, ನಿಮ್ಗೆ ಪ್ರಜ್ಞೆ ಬರ್ತಿದೆ. ಅರುಣ್ ಮಾವ, ಅರುಣ್ ಮಾವ, ಹೇಳಿ ಮಾವ, ಹೇಳಿ ಮಾವ. ನೀವ್ ಹೇಳಲೇಬೇಕು. ನಿಮ್ಮನ್ನ ನಂಬ್ಕೊಂಡು ನಿಮ್ ಕುಟುಂಬ, ನಮ್ಮಪ್ಪ, ನಾನು ಎಲ್ರೂ ಕಾಯ್ತಿದ್ದೀವಿ. ನೀವ್ ಎಚ್ಚರ ಆದ್ರೇನೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯೋದು. ಹೇಳಿ ಮಾವ, ಎದ್ದೇಳಿ ಮಾವ. ದೊಡ್ಡಯ್ಯ ನಿಮ್ಮನ್ನ ನೋಡ್ಬೇಕು ಅಂತ, ನಿಮ್ ಹತ್ರ ಮಾತಾಡ್ಬೇಕು ಅಂತ ಒತ್ತಾಡ್ತಿದ್ದಾರೆ ಮಾವ. ದೊಡ್ಡಯ್ಯಂಗೋಸ್ಕರನಾದ್ರೂ ನೀವ್ ಹೇಳ್ಬೇಕು ಮಾವ. ನಿಮಗ್ ಪ್ರಜ್ಞೆ ಬರ್ದೇ ಇದ್ರೆ ನಮ್ಮಪ್ಪಂಗೆ ಶಿಕ್ಷೆ ಆಗ್ಬಿಡುತ್ತೆ ಮಾವ. ನಾನು ನಮ್ಮಪ್ಪನ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ನೀವ್ ಹೇಳಲೇಬೇಕು ಮಾವ.
ಅಪ್ಪು ನಾನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಲ? ಹಾಗಾದ್ರೆ ನಾನ್ ಯಾರು ಅಂತ ಗೊತ್ತಾಗೋಯ್ತಾ? ಮಾಡ್ತಿದ್ಯಾ? ಬೇಜಾರ್ಗಲ್ಲ, ಖುಷಿಗೆ. ಮಮ್ಮಿ ಡ್ಯಾಡಿ ಒಂದಾಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನೇ ಒಂದು ಮಾತಾಡ್ನ. ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕ ಮೇಡಮ್ ಹೀಗೆಲ್ಲ ಅಳ್ಬಾರ್ದು. ಮೇಡಮ್ ಅಂದ್ರೆ ಯಾವಾಗ್ಲೂ ನಗ್ತಾ ಇರ್ಬೇಕು. ನನ್ನಂಥವ್ರನ್ನೆಲ್ಲ ಹೆದರ್ಸ್ಕೊಂಡು ಭಯ ಪಡಿಸ್ಕೊಂಡಿರ್ಬೇಕು. ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್. ಆಗಿರೋದಕ್ಕೆ ನಾನೇನ್ ಹೇಳ್ಬೇಕಂತಿದ್ರು ನಿಂಗೆ ಹೇಳ್ತೀನಿ. ನಿಂಗೆ ಏನೇ ಬೇಕಂದ್ರೆ ನಾನು ಕೇಳು, ಓಕೆನಾ? ಆಯ್ತು ಚಿಕ್ಕ ಮೇಡಮ್. ನೋ, ನನ್ನ ಮೇಡಮ್ ಅಂತ ಕರಿಬೇಡ. ಕಾಲ್ ಮೀ ದೇವಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಹಂಗೆ ಕರೆಯೋದು. ಸರಿ ದೇವಿ. ನಮ್ಮಕ್ಕ ಹ್ಯಾಪಿಯಾಗಿರ್ಬೇಕು ಅಂದ್ರೆ ನಮ್ ಬಾವ ಕ್ಷೇಮವಾಗಿರ್ಬೇಕು. ಅದಕ್ಕೇನೆ ನಿನ್ನ ಕ್ಷಮಿಸ್ತಾ ಇದ್ದೀನಿ ನಾನು. ನಮ್ ಭಾವನಿಗೆ ಏನೇ ಆದ್ರೂ ನಮ್ಮಕ್ಕ ಸಹಿಸ್ಕೊಳ್ಳೋದಿಲ್ಲ. ಭಾವನ ಕಂಡ್ರೆಪ್ಪೆ ಹಾಗೆ ನೋಡ್ಕೊ. ನೋಡು, ಇನ್ನೊಂದು ಸಲ ನಿನ್ ಕಡೆಯಿಂದ ಯಾವುದೇ ತಪ್ಪು ನಡೆದ್ರೂ ನಾನ್ ಕ್ಷಮಿಸೋದಿಲ್ಲ ನಿನ್ನ. ನೆನಪಿಟ್ಕೋ. ಇದೇನು ಶಾಂಭವಿ, ಇನ್ಯಾರು ಕೆಲ್ಸದವ್ರೆ ಇಲ್ಲ ಅನ್ನೋ ತರ ಮತ್ತೆ ಈ ಶನಿಗ್ರಹನೇ ನೆತ್ತಿ ಮೇಲೆ ಇಟ್ಕೋತಿದ್ಯಾ? ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ನೀವ್ಯಾರು ನನಗ್ ಹೇಳೋದ್ ಬೇಕಾಗಿಲ್ಲ. ಇನ್ನೊಂದು ಮಾತು, ಈ ಮಂಗಮ್ಮ ಕೆಲಸದವಳಲ್ಲ, ನರ್ಸ್. ಈ ವಿಷಯ ನೆನಪಿಟ್ಕೋ. ಇನ್ಯಾವತ್ತು ನನ್ ಕಡೆಯಿಂದ ಯಾವ ತಪ್ಪು ಆಗಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಒಳಗಡೆ ಹೋಗು. ಥ್ಯಾಂಕ್ ಯು ಮಮ್ಮಿ.
ನಾನ್ ಧೂಪನೇ ಇಟ್ಟಿರ್ಲಿಲ್ಲ. ಅರುಣ್ ಮಾವನ್ ರೂಮಲ್ಲಿ ಧೂಪ ಹೇಗ್ ಬಂತು, ಬೆಂಕಿ ಹೇಗ್ ಹತ್ಕೋತು? ಧೂಪ ಹಚ್ಚಿ ನಾನು ಹೊರಗಡೆ ಎಲ್ಲೋ ಇಟ್ಟಿದ್ರೆ ಅರುಣ್ ಮಾವನ್ ರೂಮ್ ಒಳಗೆ ಅದ್ ಹೇಗ್ ಬಂತು? ಯಾರ್ ತಂದಿಟ್ಟಿದ್ದು? ಬೆಳಗ್ಗೆ ಅರುಣ್ ಮಾವನ್ ರೂಮನ್ನೆಲ್ಲ ಸ್ವಚ್ಛ ಮಾಡಿ ಹೋಗಿದ್ನಲ್ಲ, ಇದೆಲ್ಲಿಂದ ಬಂತು? ಇದು ಯಾರ್ದಿರ್ಬೋದು? ಬೆಳಗ್ಗೆ ನಾನು ಧೂಪ ಹಚ್ಚಿದಾಗ ಯಾರು ಎದ್ದೇ ಇರ್ಲಿಲ್ವಲ್ಲ. ಇದು ಇಲ್ಲಿ ಸಿಕ್ಕಿದೆ ಅಂದ್ಮೇಲೆ ಅವ್ರಿಲ್ಲಿ ಬಂದಿದ್ರು ಅನ್ಸುತ್ತೆ. ಅವ್ರಿಲ್ ಬಂದಿದ್ರು ಅಂದ್ರೆ ನಾನ್ ಹೊರಗಡೆ ಹಚ್ಚಿಟ್ಟಿದ್ದ ಧೂಪನ ಅವರೇ ಇಲ್ಲಿಗೆ ತಂದಿದ್ದು ಅಂತ ಆಯ್ತು. ಹಚ್ಚಿಟ್ಟಿದ್ದ ಧೂಪನ ಇಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಅರುಣ್ ಪ್ರಸಾದ್ ಮಾವನ್ನ ಕೊಲ್ಬೇಕು ಅನ್ಕೊಂಡಿದಾರ. ತಾತ್ಯಾಯಿನಿ ಅಮ್ಮವರು ಅರುಣ್ ಪ್ರಸಾದ್ ಮಾವನ್ನ ಯಾಕೆ ಕೊಲ್ಬೇಕು ಅನ್ಕೊಂಡಿದ್ದಾರೆ?